ಇವ್ರಿಗೆ ಯಾರು ಹುಡುಗಿರ್ನ ಜಾಸ್ತಿ ಪಟಾಯಿಸಿರ್ತಾರೋ ಕಾಲೇಜ್ ಡೇಸಲ್ಲಿ ಅವ್ರಿಗೆ ಗೊತ್ತು ಹೇಗೆ ಮಾತಾಡ್ಬೇಕು ನನ್ನ ಹೆಂಡತಿ ಜೊತೆ ಅಂತ. ಅವರು ಸೇಫಾಗಿ ಅವಳಿಗೆ ಅಟೆನ್ಷನ್ ಕೊಟ್ಟು ಎಲ್ಲ ಮಾಡ್ಕೊಂಡು ಇರ್ತಾರೆ. ದೇ ಆರ್ ಸೋಷಿಯಲ್ ಬೀಯಿಂಗ್ಸ್. ಆದರೆ ಕೆಲವು ಗಂಡು ಮಕ್ಕಳಿಗೆ ಅದಿರಲ್ಲ, ಅವ್ರ ಮಾತೇ ಕಡಿಮೆ, ಇಂಟ್ರೋವರ್ಟ್ಸ್ ಇರ್ತಾರೆ. ಅವರು ಇಂಟ್ರೋವರ್ಟ್ ಅನ್ನೋದನ್ನೇ ಹೆಚ್ಚುಗಾರಿಕೆ ಅಂದ್ಕೊಂಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಬೋರಿಂಗ್ ಆಗುತ್ತೆ. ಇದೇ ಇಂಟ್ರೋವರ್ಟ್ 60 ವರ್ಷಕ್ಕೆ ರಿಟೈರ್ಡ್ ಆದರೆ ಅವನವ್ನ ಹೆಂಡತಿ ಪ್ರಾಣ ತೆಗೆದುಬಿಡ್ತಾನೆ. 60 ವರ್ಷ ಆದಮೇಲೆ ಬರೀ ಸೇವೆ ಅಲ್ವಾ, ಹೆಣ್ಣು ಯಾಕೆ ನಾನು ನಿನಗೆ ಯಾಕೆ ಸೇವೆ ಮಾಡಲಿ ಅಂತ ಅವಳು ರೊಚ್ಚಿಗೆ ಇರ್ತಾಳೆ. ಹಾಗಾಗಿ ಸಂಯಮ ಕಳ್ಕೊಂಬಿಟ್ಟಿದ್ದೀವಿ. ತ್ಯಾಗ ಅನ್ನೋದು ಬೇಕಿಲ್ಲ, ತಾಳ್ಮೆ ಇಲ್ಲ. ಯಾವ ಸಂಬಂಧಗಳು ತ್ಯಾಗ ತಾಳ್ಮೆ ಇಲ್ದಲೇ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈ ಗಂಡು ಮಕ್ಳದು ಇದೆಲ್ಲ ಪ್ರಾಬ್ಲಮ್ಮು. ಫಾರ್ ಎಕ್ಸಾಂಪಲ್, ಅವನು ತಾಯಿಗೆ ದುಡ್ಡು ಕೊಡ್ತಾ ಇದ್ದಾನೆ, ಆದರೆ ಎಷ್ಟು ದುಡ್ಡು ಕೊಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ. ಈ ಥರ ಎಲ್ಲ ಯಾಕೆ ಮಾಡ್ತಾನೆ ಇವನು ಅಂತ. ಮತ್ತು ಯಾರ್ದೋ ಜೊತೆ ಎಕ್ಸೆಸಿವ್ ಆಗಿ ಫೋನ್ ಸುಮ್ಮನೆ ನೋಡ್ತಾ ಇರೋದು. ಇವಳು ಕೇಳ್ತಾಳೆ ನನ್ನ, ಮ್ಯಾಮ್ ಇನ್ನೊಬ್ಬ ಹುಡುಗಿಯ ನಗ್ನ ಚಿತ್ರಗಳನ್ನು ನೋಡೋ ಅವಶ್ಯಕತೆ ಏನು, ನಾನು ಚೆನ್ನಾಗಿಲ್ವಾ?